ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ರುಚಿಯಾದ ಈ ರೀತಿಯಲ್ಲಿ ಒಂದು 2 ವಿಧಾನದಲ್ಲಿ ಗೋಧಿ ಹಿಟ್ಟಿನ ಪರೋಟವನ್ನು ಮಾಡಿ ತಿಂದರೆ ಖಂಡಿತ ಅದರ ರುಚಿನ ಮರೆಯೋದಿಲ್ಲ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಪರೋಟ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ನಾನು ಸೇರಿಸಿ ತಗೊಳ್ತಾ ಇರೋವಂಥದ್ದು. ಗೋಧಿ ಮತ್ತು ಮೈದಾ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಬರೀ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಬರೀ ಮೈದಾ ಹಿಟ್ಟಲ್ಲೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿದ್ರೆ ನಿಮಗೆ ಇದರ ಟೇಸ್ಟು ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಅದಾದ ನಂತರ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ನಾನು ಬಿಸಿ ಮಾಡಿ ಹಾಕ್ಕೊಂಡಿಲ್ಲ, ಹೇಗಿರುತ್ತೋ ಹಾಗೆ ಎಣ್ಣೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಬಿಸಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಹೀಗೆ ಹಾಕಿದ್ರೆ ಸಾಕಾಗುತ್ತೆ, ಏನು ತೊಂದರೆ ಇಲ್ಲ. ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಸ್ವಲ್ಪ ನೀರು ತೊಗೊಂಡು, ನಾವು ಮಾಮೂಲಿಯಾಗಿರುವಂಥ ಒಂದು ವಾರ್ಮ್ ವಾಟರನ್ನೇ ತೊಗೊಂಡಿದ್ದೀನಿ, ನಾವು ಬಿಸಿ ನೀರೇನು ತೊಗೊಳ್ತಾ ಇಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಜಾಸ್ತಿ ನಮಗೆ ಟೈಟಾಗಿ ಇರಬೇಕು, ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಆದರೆ ನಮಗೆ ಪರೋಟ ಮಾಡಬೇಕಾದ್ರೆ ಅದು ಒರಟಾಗಬಾರ್ದು, ಆ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೀಟಾಗಿ ಹಿಟ್ಟನ್ನು ಕಲಸಿ ಸುಮಾರು ಒಂದು 5ರಿಂದ 10 ನಿಮಿಷ ಇದನ್ನು ರೆಸ್ಟಿಗೆ ಇಡಬೇಕಾಗುತ್ತೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನೂ ನೀವು ರೆಸ್ಟಿಗೆ ಇಟ್ಬಿಟ್ಟು ನಂತರ ಮಾಡಿ. ಯಾಕೆಂದರೆ ಪರೋಟ ನಿಮಗೆ ಅಷ್ಟೇ ಒಂದು ಸ್ಮೂತಾಗಿ ಬರುತ್ತೆ, ಇಲ್ಲ ಅಂತಂದರೆ ಒರಟಾಗ್ಬಿಡುತ್ತೆ ರೊಟ್ಟಿ ಥರ. ಅದಕ್ಕೋಸ್ಕರ ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಯಾವ ಹದಕ್ಕೆ ಇರಬೇಕು ಅನ್ನೋದು ಕೂಡ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೀಟಾಗಿ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ಇರಬೇಕು ಹಿಟ್ಟು ನಮಗೆ. ನೋಡಿ, ಹೀಗೆ ಈ ರೀತಿಯಾಗಿ ಹಿಟ್ಟಿದ್ದೆ ಕರೆಕ್ಟಾಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗೋದಿಲ್ಲ, ತುಂಬಾ ಕಮ್ಮಿ ಅಡುಗೆ ಎಣ್ಣೆ, ಅಥವಾ ನೀವು ಬೇಕು ಅಂದರೆ ತುಪ್ಪ ಕೂಡ ಉಪಯೋಗಿಸಿ ಮಾಡ್ಕೋಬೋದು. ನಾನಿಲ್ಲಿ ಅಡುಗೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ಪರೋಟ ಬೇಯಿಸೋಕ್ಕೆ ಮಾತ್ರ ತುಪ್ಪವನ್ನು ಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ಹಿಟ್ಟನ್ನು ಕಲಸಿ ಸುಮಾರು ನಾನು ಒಂದು 10ರಿಂದ 15 ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಟಿದ್ದೆ. ಅದಾದ ನಂತರ ಹಿಟ್ಟನ್ನು ನೋಡಿ ಎಷ್ಟು ಹಿಟ್ಟು ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಸಾಫ್ಟಾಗಿ ಬಂದಿದೆ, ನೋಡಿದ್ರಲ್ಲ. ಈ ರೀತಿಯಾಗಿ ಹಿಟ್ಟು ನಮಗೆ ರೆಡಿ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಸ್ಮೂತಾಗಿ ಬಂದರೆ ಖಂಡಿತವಾಗ್ಲೂ ನೀವು ಪರೋಟ ಹೇಗೇ ಮಾಡಲಿ ಪರ್ಫೆಕ್ಟಾಗಿ ಬರುತ್ತೆ, ಲೇಯರ್ ಆಗಿ ಬರುತ್ತೆ. ಪದರವಾಗಿರುವಂತಹ ಒಂದು ಪರೋಟ ರೆಡಿ ಆಗುತ್ತೆ. ಜಾಸ್ತಿ ಏನು ನಿಮಗೆ ರಿಸ್ಕೇ ಇಲ್ಲ. ಹಾಗೆ ಇವಾಗ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಲಟ್ಟಣಿಕೆ ತೊಗೊಳ್ತಾ ಇದ್ದೀನಿ. ನಾವು ಲಟ್ಟಿಸ್ಕೊಳ್ಳೋಣ. ಚಪಾತಿಗೆ ನಾವು ಹೇಗೆ ತೆಳ್ಳಗೆ ಹಿಟ್ಟನ್ನು ಲಟ್ಟಿಸ್ಕೋತೀವಲ್ಲ, ಅದೇ ರೀತಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಹೀಗೆ ನಾನು ಇದನ್ನು ಪೂರ್ತಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ತೀನಿ. ನಾವು 4-5 ಪರೋಟ ಚಪಾತಿಯನ್ನು ಹಾಕಿ ಅದ್ರ ಮೇಲೆ ಹಾಕಿ ಎಣ್ಣೆ ಹಚ್ಚಿ ಎಲ್ಲ ಹಾಕುವಂಥ ಸೀನ್ ಏನೂ ಇಲ್ಲ. ಈ ರೀತಿಯಾಗಿ ತೆಳ್ಳಗೆ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಮೊದಲನೇದಾಗಿ ತೆಳ್ಳಗೆ ಲಟ್ಟಿಸಿದ ನಂತರ ಈಗ ಸ್ವಲ್ಪ ಎಣ್ಣೆಯನ್ನು ತಗೊಳ್ಳೋಣ. ಕೈಯಲ್ಲೇ ನೀವು ಈ ರೀತಿಯಾಗಿ ಹಚ್ಚೋದಾದರೆ ಹಚ್ಬೋದು, ಅಥವಾ ಬ್ರಷಲ್ಲಿ ಹಚ್ಕೊಳ್ತೀವಿ ಅಂದರೆ ಖಂಡಿತ ಬ್ರಷಲ್ಲೂ ಕೂಡ ಅಪ್ಲೈ ಮಾಡ್ಬೋದು ನೀವು. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ನಾನು ಎಣ್ಣೆಯನ್ನು ಪರೋಟಕ್ಕೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಉಪಯೋಗಿಸಿ ಫ್ರೆಂಡ್ಸ್. ನಂತರ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಈ ರೀತಿಯಾಗಿ ನೋಡಿ, ಈ ರೀತಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾವು ಕೈಯಲ್ಲೇ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಿಲ್ಲಿ ಫ್ಲೇಕ್ಸನ್ನು ನಾವು ಪೂರ್ತಿಯಾಗಿ ಪರೋಟದ ಮೇಲೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು.
ನಂತರ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿಯ ಪೀಸಸ್ನು ಕೂಡ ನಾನು ಮೇಲೆ ಹರಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹರಡಿದ ನಂತರ ಇವಾಗ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ನೋಡಿ ಅವನ್ನೆಲ್ಲ ಹಾಕ್ಕೊಳ್ಬೋದು ಸೊಪ್ಪಲ್ಲಿ. ಬೇಕು ಅಂದರೆ ಮೆಂತ್ಯ ಸೊಪ್ಪು ಕೂಡ ಉಪಯೋಗಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಬೋದು, ಅಥವಾ ಪಾಲಕ್ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈಗ ನೋಡಿ ಮೊದಲನೇ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಅದನ್ನು ಮಡಚ್ಕೊಳ್ಳೋಣ. ಹೀಗೆ ನೋಡಿ ಈ ರೀತಿಯಾಗಿ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಟೈಟಾಗಿ ಅಲ್ಲಿ ನಾವು ಮಡಚ್ಕೋಬೇಕಾಗುತ್ತೆ. ಅದಾದ ನಂತರ ಈಗ ಇದನ್ನು ರೌಂಡಾಗಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹೀಗೆ ರೌಂಡಾಗಿ ಮಾಡ್ಕೊಳ್ಳೋಣ. ರೌಂಡ್ ಮಾಡಿ ಲಾಸ್ಟ್ನೇದನ್ನು ನಾವು ಹೀಗೆ ಕೆಳಗಡೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ಆದರೆ ಈಗ ಲಟ್ಟಿಸ್ಬೇಕಾದ್ರೆ ನೀವು ಇದಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ದಪ್ಪ ಲಟ್ಸೋ ಹಾಗಿಲ್ಲ, ಇವಾಗ ಜಾಸ್ತಿ ತೆಳ್ಳಗೆ ಲಟ್ಸೋ ಹಾಗಿಲ್ಲ, ಹಾಗೆ ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಮೀಡಿಯಮಾಗಿ ಇರಬೇಕು ನಮಗೆ. ನೋಡಿ ಈಗ ಇಷ್ಟಿದ್ರೆ ಸಾಕು, ಪರೋಟ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾವು ಒಂದು ತವಾವನ್ನು ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ನಾನು ತುಪ್ಪವನ್ನು ಕಾಯಿಸಿ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ಇವಾಗ ನಾವು ಈ ಪರೋಟವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡ ನಂತರ ಎರಡೂ ಸೈಡ್ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ನೀಟಾಗಿ ಎಡ್ಜಸ್ ಎಲ್ಲ ಚೆನ್ನಾಗಿ ಹಿಂಗೆ ಫ್ರೆಶ್ ಮಾಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಲ್ಲ, ಈ ರೀತಿಯಾಗಿ. ನೋಡಿ ನಾನು ಇವಾಗ ಎರಡೂ ಸೈಡ್ ಕೂಡ ಚೆನ್ನಾಗಿ ಇದನ್ನು ಫ್ರೆಶ್ ಮಾಡಿ ನಾವು ಅದನ್ನು ಎರಡೂ ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀವಿ. ಮತ್ತು ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಮೇಲ್ಗಡೆ ಎಲ್ಲ ಹೀಗೆ ಹಚ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ತುಪ್ಪವನ್ನು ನಾವು ಮೇಲೆಲ್ಲ ಹೀಗೆ ಹಾಕೋದ್ರಿಂದ, ಟೇಸ್ಟ್ ಕೂಡ ಸೂಪರ್ ಅನಿಸುತ್ತೆ. ಮತ್ತು ನಿಮಗೆ ಇದಕ್ಕೆ ಪರೋಟಕ್ಕೆ ನಿಮಗೆ ಚಟ್ನಿ ಅಥವಾ ಪಲ್ಯ ಅಥವಾ ಸಾಗು ಏನು ಕೂಡ ಬೇಕಾಗೋದಿಲ್ಲ, ಅಷ್ಟು ಅದೇ ನಮಗೆ ತುಂಬ ಟೇಸ್ಟಿ ಅನಿಸುತ್ತೆ. ಹಾಗೆ ಅದನ್ನು ತಿನ್ಬೋದು. ಎರಡನೇ ವಿಧಾನ ಪರೋಟ ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಮೇಲ್ಗಡೆ ಎಲ್ಲ ನಾನು ಹರಡ್ಬಿಟ್ಟು ಅದಾದ ನಂತರ ನೋಡಿ ಇದನ್ನು ಹೇಗೆ ಮಡಚ್ಕೋಬೇಕು ಅನ್ನೋದನ್ನು ಇಂಪಾರ್ಟೆಂಟು. ಇದು ಎರಡನೇ ವಿಧಾನ. ಇದಂತೂ ತುಂಬಾ ಲೇಯರ್ ಆಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಮಡಚ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನು ನಾವು ಒಂದೊಂದೇ ಲೇಯರ್ ಆಗಿ ಮಾಡ್ಕೊಳ್ಳೋಣ. ಅದಾದ ನಂತರ ಲಾಸ್ಟ್ನೇದು ಕೂಡ ಹೀಗೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಸ್ವಲ್ಪ ಏನಾದರೂ ನಿಮಗೆ ಗ್ಯಾಪ್ ಆಗ್ತಿದೆ ಅಂದಾಗ ಈ ರೀತಿ ಮೇಲ್ಗಡೆ ಫ್ರೆಶ್ ಮಾಡಿ, ಆಗ ಪರ್ಫೆಕ್ಟಾಗಿ ಬರುತ್ತೆ. ಅದಾದ ನಂತರ ಇದನ್ನು ಕೂಡ ರೌಂಡಾಗಿ ನಾವು ಸುತ್ತಕೊಳ್ಳೋಣ. ಈ ರೀತಿ ಸುತ್ತಿದ ನಂತರ ನೋಡಿ ಹೀಗೆ ಸುತ್ತಿದ ನಂತರ ಲಾಸ್ಟ್ನೇದನ್ನು ನಾವು ಅದನ್ನು ಕೆಳಗಡೆ ಈ ರೀತಿಯಾಗಿ ಫ್ರೆಶ್ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ. ಇವಾಗ ನೋಡ್ಬೋದು ಇದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ನಾವು ಜಾಸ್ತಿ ದಪ್ಪ ಲಟ್ಟಿಸೋ ಹಾಗಿಲ್ಲ, ಹಾಗೆ ಜಾಸ್ತಿ ತೆಳ್ಳ ಕೂಡ ಲಟ್ಟಿಸ್ಬೇಡಿ. ತುಂಬಾ ಪರ್ಫೆಕ್ಟಾಗಿ ನೀವು ಆಚೆ ತಿಂದಷ್ಟೇ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲಿ ನೀವು ಒಂದು ಬೆಳ್ಳುಳ್ಳಿ ಪರೋಟ ಅಥವಾ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂತಹ ಪರೋಟವನ್ನು ಮನೆಯಲ್ಲಿಯೇ ದಿಢೀರಾಗಿ ತಯಾರಿಸ್ಕೊಳ್ಬೋದು. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ತಯಾರಿಸಿ ಫ್ರೆಂಡ್ಸ್. ನೀವು ಯಾವಾಗಲೂ ಕೂಡ ಚಪಾತಿ ಅವು ಇವು ಮಾಡ್ಕೊಂಡಿರ್ತೀರ, ಆದರೆ ಪರೋಟ ಮಾಡೋದು ತುಂಬ ರಿಸ್ಕು ಅಂತ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ತುಂಬಾ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಆಗುವಂಥ ಒಂದು ಪರೋಟ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.